ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಇವತ್ತು ಗುರುವಾರ, ನಾವು ರಾಯರನ್ನು ನೆನೆಯೋಣ. ಮೊದಲು ಕಷ್ಟದಲ್ಲಿ ಇರುವವರಿಗೆ ಕೈ ಹಿಡಿತಾರೆ ನಮ್ಮ ರಾಯರು. ಹಾಗಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ರಾಘವೇಂದ್ರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮಕರ ರಾಶಿಯವರೇ, ನೀವು ಇದುವರೆಗೂ ಅನುಭವಿಸಿದ ಕಷ್ಟಗಳು, ಹೃದಯಕ್ಕೆ ನೋವುಂಟು ಮಾಡಿದ ಘಟನೆಗಳು, ಸಹಿಸಬೇಕಾದ ಅವಮಾನಗಳು ಇವೆಲ್ಲಕ್ಕೂ ಈಗ ಅಂತ್ಯ ಸಮೀಪಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕಿನ ದಾರಿ ತೆರೆದುಕೊಳ್ಳುವ ಕ್ಷಣ ಹತ್ತಿರ ಬಂದಿದೆ ಸ್ನೇಹಿತರೆ. ಆದರೆ ದಯವಿಟ್ಟು ಗಮನದಿಂದ ಕೇಳಿ. ಮೇ 10ನೇ ತಾರೀಕು ನಿಮ್ಮ ಬದುಕಿನಲ್ಲಿ ಒಂದು ಮಹತ್ವದ ತಿರುವು ಮೂಡಲಿದೆ. ಇದು ಸಾಮಾನ್ಯ ದಿನವಲ್ಲ, ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ವಿಶೇಷ ಕ್ಷಣ. ಮೊದಲ ನೋಟಕ್ಕೆ ಇದೊಂದು ಬಿರುಗಾಳಿಯಂತೆ ಭಾಸವಾಗಬಹುದು, ಆದರೆ ಇದು ನಿಮ್ಮನ್ನು ಕೆಡಿಸಲು ಅಲ್ಲ, ನಿಮ್ಮ ಜೀವನವನ್ನು ಹೊಸ ದಿಕ್ಕಿನಲ್ಲಿ ಮುನ್ನಡೆಸಲು ಬರುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಬದುಕಿಗೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಹೆಚ್ಚು. ಈ ವ್ಯಕ್ತಿ ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವಷ್ಟು ಶಕ್ತಿ ಹೊಂದಿರಬಹುದು. ಆದರೆ ಇಲ್ಲಿ ಒಂದು ಸೂಕ್ಷ್ಮ ಸಂಗತಿ ಇದೆ. ಪ್ರತಿಯೊಂದು ಅವಕಾಶದ ಹಿಂದೆ ಕೆಲವೊಂದು ಪರೀಕ್ಷೆಗಳು ಅಡಗಿರುತ್ತವೆ. ಈ ಶುಭ ಸಮಯದ ಸುತ್ತ ಒಂದು ಕಾಣದ ನೆರಳು ಕೂಡ ಇದೆ. ನಿಮ್ಮ ಅಜಾಗರೂಕತೆ ಅಥವಾ ನಿಮ್ಮ ಹತ್ತಿರದಲ್ಲಿರುವ ಕೆಲವರ ನಂಬಿಕೆ ದ್ರೋಹ ಈ ಅಪರೂಪದ ಅವಕಾಶವನ್ನು ನಿಮ್ಮಿಂದ ದೂರ ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ. ಆ ವ್ಯಕ್ತಿ ಯಾರು? ನಿಮ್ಮನ್ನು ತಡೆಯಲು ಪ್ರಯತ್ನಿಸಿರುವ ಶಕ್ತಿ ಯಾವುದು? ಮೇ 10ರಂದು ನೀವು ತಪ್ಪಿಸಿಕೊಳ್ಳಬೇಕಾದ ದೊಡ್ಡ ತಪ್ಪು ಯಾವುದು? ಈ ಎಲ್ಲ ರಹಸ್ಯಗಳನ್ನು ತಿಳಿಯಲು ಈ ವಿಡಿಯೋವನ್ನು ಒಂದು ಕ್ಷಣವೂ ಮುಂದೆ ಹಾಕದೆ, ಅಂದರೆ ಸ್ಕಿಪ್ ಮಾಡದೆ ಕೊನೆವರೆಗೂ ಗಮನದಿಂದ ವೀಕ್ಷಿಸಿ ಸ್ನೇಹಿತರೆ. ನಿಮ್ಮ ಜೀವನದ ಮಹತ್ತರ ಬದಲಾವಣೆ ಇಲ್ಲಿಂದಲೇ ಆರಂಭವಾಗಬಹುದು. ಮುಂದುವರಿಸುವ ಮುನ್ನ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಶನಿದೇವರ ಕೃಪೆ ಸದಾ ನಿಮ್ಮೊಂದಿಗಿರಲಿ. ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ಮಕರ ರಾಶಿಯವರೇ, ಶನಿದೇವರ ವಿಶೇಷ ಕೃಪೆ ಹೊಂದಿರುವ ರಾಶಿ ನಿಮ್ಮದು. ನ್ಯಾಯ, ನಿಷ್ಠೆ, ಕಠಿಣ ಪರಿಶ್ರಮ ಈ 3 ಗುಣಗಳ ಪ್ರತೀಕವೇ ಮಕರ ರಾಶಿ. ಆದರೆ ಇತ್ತೀಚಿನ ಕೆಲವು ವರ್ಷಗಳು ನಿಮಗೆ ಸುಲಭವಾಗಿರಲಿಲ್ಲ. ನೀವು ಅನುಭವಿಸಿದ ಸಂಕಟಗಳು ಅಳತೆ ಇಲ್ಲದವು. ನೀವು ನಂಬಿದವರೇ ನಿಮ್ಮ ವಿಶ್ವಾಸವನ್ನು ಮುರಿದ ಸಂದರ್ಭಗಳು ಬಂದವು. ನೀವು ಮಾಡಿದ ಉಪಕಾರಗಳನ್ನು ಮರೆತು ಕೆಲವರು ನಿಮ್ಮನ್ನು ಒಂಟಿಯಾಗಿಸಿದರು. ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ನೀವು ಬಹಳಷ್ಟು ಒತ್ತಡ ಅನುಭವಿಸಿದ್ದೀರಿ. ಎಷ್ಟೋ ರಾತ್ರಿಗಳನ್ನು ನೀವು ನಿದ್ರೆ ಇಲ್ಲದೆ ಕಳೆಯಬೇಕಾಯಿತು. ಮನಸ್ಸಿನಲ್ಲಿದ್ದ ನೋವು ಕಣ್ಣೀರು ರೂಪದಲ್ಲಿ ಹೊರಬಂದಿದೆ. ಕೆಲವು ಸಮಯದಲ್ಲಿ ದೇವರ ಮೇಲಿನ ನಂಬಿಕೆಗೂ ತಲ್ಲಣ ಉಂಟಾಗಿದೆ. ಎಷ್ಟೋ ಶ್ರಮಪಟ್ಟರೂ ಫಲ ಸಿಗದ ಪರಿಸ್ಥಿತಿಗಳು ನಿಮ್ಮನ್ನು ಬೆರಗುಗೊಳಿಸಿದವು. ದುಡಿಯುತ್ತಿದ್ದರೂ ಹಣ ಕೈಯಲ್ಲಿ ಉಳಿಯದ ಪರಿಸ್ಥಿತಿ ಎದುರಾಯಿತು. ನಿಮ್ಮ ಸ್ವಭಾವದಲ್ಲಿ ಅಸೂಯೆ ಇಲ್ಲ. ಬೇರೆಯವರ ಯಶಸ್ಸನ್ನು ನೋಡಿ ಸಂತೋಷ ಪಡುವ ಗುಣ ನಿಮ್ಮದು. ಆದರೆ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಕೆಲವರು ನಿಮ್ಮ ಸುತ್ತಲೂ ಇದ್ದಾರೆ. ನಿಮ್ಮ ಸತ್ಯ ನಿಷ್ಠೆಯನ್ನು ದೌರ್ಬಲ್ಯ ಎಂದು ಭಾವಿಸಿ ನಿಮ್ಮನ್ನು ತಗ್ಗಿಸಲು ಪ್ರಯತ್ನಿಸಿದರು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ಕಾಲಚಕ್ರ ಹೊಸ ತಿರುವನ್ನು ಪಡೆಯುತ್ತಿದೆ. ಗ್ರಹಗಳ ಚಲನೆ ನಿಮ್ಮ ಪಾಲಿಗೆ ಅನುಕೂಲವಾಗುತ್ತಿದೆ. ನೀವು ಹರಿಸಿದ ಕಣ್ಣೀರಿಗೆ ಉತ್ತರ ಸಿಗುವ ಸಮಯ ಬಂದಿದೆ. ನಿಮ್ಮ ಕಷ್ಟಗಳಿಗೆ ಅರ್ಥಪೂರ್ಣ ಅಂತ್ಯ ನೀಡಲು ಮೇ ತಿಂಗಳು ನಿಮ್ಮ ಹೊಸ ದಾರಿಯನ್ನು ತೆರೆದುಕೊಳ್ಳುತ್ತಿದೆ. ವಿಶೇಷವಾಗಿ ಮೇ 10ನೇ ತಾರೀಕು ಇದು ನಿಮ್ಮ ಜೀವನದಲ್ಲಿ ಪ್ರಮುಖ ಘಟ್ಟವಾಗಲಿದೆ. ಈ ದಿನದ ಗ್ರಹಸ್ಥಿತಿಗಳು ಅಪರೂಪದ ಸಂಯೋಗವನ್ನು ಸೃಷ್ಟಿಸುತ್ತಿವೆ. ಈ ಯೋಗದಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಾಧ್ಯತೆ ಹೆಚ್ಚು. ಇದು ನಿಮ್ಮ ಪುನರುತ್ಥಾನದ ಸಮಯ. ನಿಮ್ಮ ಪರಿಶ್ರಮಕ್ಕೆ ಸಾರ್ಥಕತೆ ದೊರೆಯುವ ಕ್ಷಣ. ಶನಿದೇವರ ಅನುಗ್ರಹದಿಂದ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕು ಹರಿಯಲಿದೆ. ಮಕರ ರಾಶಿಯವರೇ, ಮೇ 10ರಂದು ನಿಮ್ಮ ಬದುಕಿಗೆ ಪ್ರವೇಶಿಸಬಹುದಾದ ಪ್ರಮುಖ ವ್ಯಕ್ತಿ ಯಾರು ಎಂಬ ಕುತೂಹಲ ನಿಮಗೆ ಸಹಜವಾಗಿ ಮೂಡಿರಬಹುದು. ಆ ವ್ಯಕ್ತಿ ನಿಮ್ಮ ವೃತ್ತಿ ಜೀವನದಲ್ಲಿ ದಾರಿದೀಪವಾಗಿ ಕಾಣಿಸಿಕೊಳ್ಳಬಹುದು. ನಿಮ್ಮ ವ್ಯವಹಾರಕ್ಕೆ ಹೊಸ ಜೀವ ತುಂಬುವ ಹೂಡಿಕೆದಾರನಾಗಿ ಬರಬಹುದು. ಅಥವಾ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಕಳೆದು ಹೋದ ಸಂತೋಷವನ್ನು ಮತ್ತೆ ತರುವಂತಹ ವಿಶೇಷ ವ್ಯಕ್ತಿಯಾಗಿರಬಹುದು. ಅವರ ಆಗಮನದಿಂದ
ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ದಿಢೀರ್ ಬದಲಾವಣೆ ಕಾಣಬಹುದು. ಇಷ್ಟು ದಿನ ನಿಂತಿದ್ದ ಕೆಲಸಗಳು ವೇಗ ಪಡೆಯುತ್ತವೆ. ಬಹುಕಾಲದಿಂದ ಬಾಕಿ ಉಳಿದಿದ್ದ ಹಣ ಮರಳಿ ಬರಬಹುದು. ನ್ಯಾಯಾಲಯ ಸಂಬಂಧಿತ ವಿಷಯಗಳು ಅಥವಾ ಆಸ್ತಿ ವಿಚಾರಗಳು ನಿಮ್ಮ ಪರವಾಗಿ ತೀರ್ಮಾನವಾಗುವ ಸಾಧ್ಯತೆ ಇದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ. ನಿಮಗೆ ಹಿಂದೆ ತಿರಸ್ಕಾರ ತೋರಿದವರು ಈಗ ನಿಮ್ಮನ್ನು ಗೌರವದಿಂದ ನೋಡುವ ಪರಿಸ್ಥಿತಿ ಬರಬಹುದು. ನಿಮ್ಮ ಪ್ರಗತಿಯನ್ನು ನೋಡಿ ಅಚ್ಚರಿಗೊಳ್ಳುವವರ ಸಂಖ್ಯೆ ಹೆಚ್ಚಾಗುತ್ತದೆ. ಕೆಲವರು ನಿಮ್ಮ ಸಹಾಯವನ್ನು ಬೇಡುವ ಮಟ್ಟಕ್ಕೂ ನೀವು ಏರಬಹುದು. ಆರ್ಥಿಕವಾಗಿ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಮನೆಯಲ್ಲೂ ಶುಭ ಕಾರ್ಯಗಳ ವಾತಾವರಣ ನಿರ್ಮಾಣವಾಗುತ್ತದೆ. ಒಟ್ಟಾರೆ ನಿಮ್ಮ ಜೀವನದಲ್ಲಿ ಬೆಳವಣಿಗೆಯ ಹೊಸ ಹಾದಿ ಆರಂಭವಾಗುತ್ತದೆ. ಆದರೆ ಈ ಯಶಸ್ಸಿನ ದಾರಿ ಸಂಪೂರ್ಣ ಸುಲಭವಲ್ಲ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಒಂದು ನಕಾರಾತ್ಮಕ ಶಕ್ತಿ ಸಕ್ರಿಯವಾಗಿದೆ. ಅದು ಅನ್ಯ ವ್ಯಕ್ತಿಯಲ್ಲ, ನಿಮ್ಮ ಹತ್ತಿರದಲ್ಲೇ ಇರುವವರು ರೂಪದಲ್ಲಿರಬಹುದು. ನಿಮ್ಮನ್ನು ಮೆಚ್ಚುವಂತೆ ನಡೆದುಕೊಂಡರೂ ಒಳಗೆ ನಿಮ್ಮ ಪ್ರಗತಿಯನ್ನು ಸಹಿಸದ ಕೆಲವರು ಇರಬಹುದು. ನಿಮ್ಮ ಏಳಿಗೆಯನ್ನು ತಡೆಯಬೇಕೆಂಬ ಉದ್ದೇಶದಿಂದ ಕೆಲವು ಜನರು ಸುಮ್ಮನೆ ನೋಡುತ್ತಿರಲಾರರು. ಮೇ 10ರಂದು ಪ್ರಮುಖ ವ್ಯಕ್ತಿಯ ಜೊತೆ ನಿಮ್ಮ ಭೇಟಿಗಳು ಅಥವಾ ಒಪ್ಪಂದಗಳು ನಡೆಯುವಾಗ ಇಂತಹವರು ನಿಮ್ಮ ದಾರಿಯನ್ನು ತಪ್ಪಿಸಲು ಪ್ರಯತ್ನಿಸುವ ಸಾಧ್ಯತೆ ಇದೆ. ಆದ್ದರಿಂದ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರಲಿ. ಯಾರನ್ನು ಅಂಧವಾಗಿ ನಂಬಬೇಡಿ. ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ಕೇಳಿ ಮುಂದುವರಿಯಿರಿ. ಇದೇ ನಿಮ್ಮ ಜೀವನದ ದೊಡ್ಡ ತಿರುವಾಗಬಹುದು. ಸರಿಯಾದ ಹೆಜ್ಜೆ ಇಟ್ಟರೆ ನಿಮ್ಮ ಭಾಗ್ಯವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಮತ್ತು ಮಕರ ರಾಶಿಯವರೇ, ಈ ಮಹತ್ವದ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸುವಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಆ ಪ್ರಮುಖ ವ್ಯಕ್ತಿಯ ಬಗ್ಗೆ ತಪ್ಪು ಕಲ್ಪನೆಗಳನ್ನು ನಿಮ್ಮೊಳಗೆ ಬಿತ್ತಲು ಕೆಲವರು ಪ್ರಯತ್ನಿಸಬಹುದು. ಇನ್ನು ಮುಂದೆ ಹೋಗಿ ನಿಮ್ಮ ಬಗ್ಗೆ ಆ ವ್ಯಕ್ತಿ ಸುಳ್ಳು ಮಾಹಿತಿ ಅಥವಾ ಅಪವಾದಗಳನ್ನು ತಲುಪಿಸುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಕೋಪ ಹಾಗೂ ಅತಿಯಾದ ಭಾವನಾತ್ಮಕತೆ ನಿಮ್ಮ ದೊಡ್ಡ ಶತ್ರುವಾಗಬಹುದು. ಸಣ್ಣ ವಿಷಯಕ್ಕೂ ನೀವು ತಾಳ್ಮೆ ಕಳೆದುಕೊಂಡರೆ ನಿಮ್ಮ ಕೈಗೆ ಬಂದಿರುವ ಈ ಅಪರೂಪದ ಅವಕಾಶ ಕೈತಪ್ಪುವ ಅಪಾಯ ಇದೆ. ಕ್ಷಣಿಕ ಪ್ರತಿಕ್ರಿಯೆ ನಿಮ್ಮ ಭವಿಷ್ಯವನ್ನು ಪ್ರಭಾವಿಸಬಹುದು. ಆದ್ದರಿಂದ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಅತಿ ಎಚ್ಚರಿಕೆಯಿಂದ ಇರಬೇಕು. ನೀವು ರೂಪಿಸುತ್ತಿರುವ ಯೋಜನೆಗಳು, ಮುಂದಿನ ನಿರ್ಧಾರಗಳು, ಆರ್ಥಿಕ ಲಾಭಗಳ ಬಗ್ಗೆ ಯಾರೊಂದಿಗೂ ಅವರು ಎಷ್ಟೇ ಹತ್ತಿರದವರಾದರೂ ಹಂಚಿಕೊಳ್ಳುವುದು ತಪ್ಪು. ನಿಮ್ಮ ರಹಸ್ಯಗಳನ್ನು ನಿಮ್ಮಲ್ಲೇ ಉಳಿದರೆ ಅದು ನಿಮ್ಮ ಶಕ್ತಿಯಾಗುತ್ತದೆ. ಅತಿಯಾದ ನಂಬಿಕೆ ಈ ಸಮಯದಲ್ಲಿ ಹಿತಕರವಾಗುವುದಿಲ್ಲ. ಯಾರು ಹೇಗೆ ವರ್ತಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಿ. ನಿಮ್ಮ ನಿರ್ಧಾರಗಳನ್ನು ಸ್ವತಂತ್ರವಾಗಿ ತೆಗೆದುಕೊಳ್ಳಿ. ವೃತ್ತಿ ಜೀವನದ ಬಗ್ಗೆ ಮಾತನಾಡುವುದಾದರೆ ಮೇ ತಿಂಗಳು ನಿಮಗೆ ಸವಾಲುಗಳ ಜೊತೆಗೆ ದೊಡ್ಡ ಅವಕಾಶಗಳನ್ನು ಕೂಡ ತರುತ್ತಿದೆ. ಕಚೇರಿಯಲ್ಲಿ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನದಿಂದ ಪರಿಶೀಲಿಸುತ್ತಿರುವ ಸಾಧ್ಯತೆ ಇದೆ. ವಿಶೇಷವಾಗಿ ಮೇ 10ರ ಸುತ್ತಮುತ್ತ ನಿಮಗೆ ಒಂದು ಪ್ರಮುಖ ಜವಾಬ್ದಾರಿ, ಹೊಸ ಹುದ್ದೆ ಅಥವಾ ಹೊಸ ಪ್ರಾಜೆಕ್ಟ್ ಒಪ್ಪಿಸುವ ಸಂದರ್ಭ ಬರಬಹುದು. ಈ ಜವಾಬ್ದಾರಿಯನ್ನು ನೀವು ಸಶಕ್ತವಾಗಿ ನಿಭಾಯಿಸಿದರೆ ನಿಮ್ಮ ಪ್ರಗತಿಯನ್ನು ತಡೆಯಲು ಯಾರಿಗೂ ಸಾಧ್ಯವಾಗುವುದಿಲ್ಲ. ವೇತನ ಹೆಚ್ಚಳ, ಗೌರವ ಎಲ್ಲವೂ ನಿಮ್ಮತ್ತ ಬರುತ್ತದೆ. ಮಕರ ರಾಶಿಯವರೇ, ಈ ಸಮಯದಲ್ಲಿ ಕೆಲವರು ನಿಮ್ಮ ಕೆಲಸದಲ್ಲಿ ದೋಷ ಹುಡುಕಲು ಯತ್ನಿಸಬಹುದು. ನಿಮ್ಮನ್ನು ಕೆಣಕಿ ನಿಮ್ಮಿಂದಲೇ ತಪ್ಪು ಮಾತುಗಳನ್ನು ಹೊರಡಿಸಲು ಪ್ರಚೋದನೆ ನೀಡುವ ಸಂದರ್ಭಗಳು ಎದುರಾಗಬಹುದು. ಇಂತಹ ಸಂದರ್ಭಗಳಲ್ಲಿ ಪ್ರತಿಕ್ರಿಯೆ ನೀಡುವುದಕ್ಕಿಂತ ಮೌನ ಮತ್ತು ಸ್ಥಿರ ತಾಳ್ಮೆ ನಿಮ್ಮ ಬಲವಾಗಬೇಕು. ನಿಮ್ಮ ಶಾಂತ ಸ್ವಭಾವವೇ ಅವರಿಗೆ ಸರಿಯಾದ ಉತ್ತರವಾಗುತ್ತದೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿರುವವರಿಗೆ ಈ ಅವಧಿ ಸಾಕಷ್ಟು ಲಾಭದಾಯಕವಾಗಿರುತ್ತದೆ. ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಪ್ರಮುಖ ವ್ಯಕ್ತಿಯ ಪ್ರಭಾವದಿಂದ ನೀವು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಮೂಡಬಹುದು. ಹೊಸ ಮಟ್ಟ ತಲುಪುವ ಸಾಧ್ಯತೆ ಇದೆ. ಆದರೂ ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಅಥವಾ ದೊಡ್ಡ ಹೂಡಿಕೆ ಮಾಡುವ ಮುನ್ನ ತೀವ್ರ ಎಚ್ಚರಿಕೆ ಅಗತ್ಯ. ಎಲ್ಲ ದಾಖಲೆಗಳನ್ನು ಪರಿಣಿತರ ಸಲಹೆಯೊಂದಿಗೆ ಚೆನ್ನಾಗಿ ಪರಿಶೀಲಿಸಿ. ಯಾರನ್ನು ಅಂಧವಾಗಿ ನಂಬುವುದು ತಪ್ಪು. ವಿಶೇಷವಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಹೆಚ್ಚು ಜಾಗರೂಕತೆ ವಹಿಸಿ. ಕುಟುಂಬ ಜೀವನದ ಬಗ್ಗೆ ಹೇಳುವುದಾದರೆ ಮಕರ ರಾಶಿಯವರು ಸದಾ ಶಾಂತಿ, ಪ್ರೀತಿ ಮತ್ತು ಹೊಂದಾಣಿಕೆಯನ್ನು ಬಯಸುವವರು. ಕುಟುಂಬಕ್ಕಾಗಿ ನೀವು ಏನನ್ನಾದರೂ ತ್ಯಜಿಸಲು ಸಿದ್ಧರಾಗಿರುವ ಸ್ವಭಾವ ನಿಮ್ಮದು. ಆದರೆ ಇತ್ತೀಚೆಗೆ ಕುಟುಂಬದಲ್ಲಿ ಉಂಟಾದ ಸಣ್ಣ ಭಿನ್ನಾಭಿಪ್ರಾಯಗಳು, ಆಸ್ತಿ ಸಂಬಂಧಿತ ಗೊಂದಲಗಳು ನಿಮ್ಮ ಮನಸ್ಸಿಗೆ ಅಶಾಂತಿ ತಂದಿರಬಹುದು. ಮೇ ತಿಂಗಳಲ್ಲಿ ಈ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುವ ಲಕ್ಷಣಗಳಿವೆ. ನಿಮ್ಮ ಜೀವನಕ್ಕೆ ಬರುವ ಆ ಪ್ರಮುಖ ವ್ಯಕ್ತಿ ನಿಮ್ಮ ಕುಟುಂಬದ ಹಿರಿಯರಾಗಿರಬಹುದು ಅಥವಾ ಒಬ್ಬ ಮಾರ್ಗದರ್ಶಕರಾಗಿರಬಹುದು. ಅವರ ಒಂದು ಸೂಕ್ತ ಸಲಹೆಯೇ ನಿಮ್ಮ ಮನೆಯಲ್ಲಿದ್ದ ಕಲಹವನ್ನು ಶಮನಗೊಳಿಸಬಹುದು. ದಾಂಪತ್ಯ ಜೀವನದಲ್ಲಿ ಮರುಕಳಿಸುವ ಪ್ರೀತಿ ಮತ್ತು ಹೊಂದಾಣಿಕೆ ಕಾಣಿಸಿಕೊಳ್ಳುತ್ತದೆ. ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿಯ ಸೂಚನೆಗಳಿವೆ. ಆದರೆ ಇಲ್ಲಿ ಕೂಡ ಒಂದು ಮುಖ್ಯ ಎಚ್ಚರಿಕೆ ಇದೆ. ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪಕ್ಕೆ ಅವಕಾಶ ಕೊಡಬೇಡಿ.
ಹೊರಗಿನವರ ಮಾತುಗಳನ್ನು ನಂಬಿ ನಿಮ್ಮ ಸಂಗಾತಿಯ ಮೇಲೆ ಅನುಮಾನ ಪಡುವುದು ಅಥವಾ ಕುಟುಂಬದೊಂದಿಗೆ ಅನಗತ್ಯವಾದ ಮಾಡುವುದರಿಂದ ಮನೆಯ ಶಾಂತಿ ಹಾಳಾಗಬಹುದು. ನಿಮ್ಮ ಕುಟುಂಬದ ವಿಚಾರಗಳನ್ನು ಹೊರಗೆ ಹೇಳದೆ ಸಂರಕ್ಷಿಸುವುದು ಅತ್ಯವಶ್ಯಕ. ಆರೋಗ್ಯದ ವಿಷಯದಲ್ಲಿ ನೀವು ವಿಶೇಷ ಗಮನ ಕೊಡಬೇಕು. ಕೆಲಸದ ಮೇಲೆ ನೀವು ಕೊಡುವ ಪ್ರಾಮುಖ್ಯತೆಯಷ್ಟೇ ನಿಮ್ಮ ಆರೋಗ್ಯಕ್ಕೂ ಕೊಡಿ. ಹೆಚ್ಚು ಕೆಲಸದ ಒತ್ತಡದಿಂದ ಮಾನಸಿಕ ದಣಿವು, ಬೆನ್ನು ನೋವು, ಸಂಧಿ ನೋವು, ನಿದ್ರಾಹೀನತೆ ಮುಂತಾದ ಸಮಸ್ಯೆಗಳು ಎದುರಾಗಬಹುದು. ಎಷ್ಟೇ ಬ್ಯುಸಿಯಾಗಿದ್ದರೂ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಿ ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಮರೆಯಬೇಡಿ. ಈ ಸಮಯದಲ್ಲಿ ಸಮತೋಲನ, ತಾಳ್ಮೆ ಮತ್ತು ಎಚ್ಚರಿಕೆಯೇ ನಿಮ್ಮ ಯಶಸ್ಸಿನ ಮೂಲ ಮಂತ್ರ. ಮಕರ ರಾಶಿಯವರೇ, ಈ ಅವಧಿಯಲ್ಲಿ ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೂ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಅದಕ್ಕೆ ಸೂಕ್ತ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಚಿಕಿತ್ಸೆ ಪಡೆಯುವುದು ಉತ್ತಮ. ಯೋಗ, ಧ್ಯಾನ ಅಥವಾ ಪ್ರತಿದಿನದ ಸರಳ ನಡಿಕೆ ಮತ್ತು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ. ಮಾನಸಿಕವಾಗಿ ದೃಢವಾಗಿರುವುದು ಈಗ ಬಹಳ ಮುಖ್ಯ. ಆದ್ದರಿಂದಲೇ ಮುಂದೆ ಬರುವ ಅವಕಾಶಗಳನ್ನು ನೀವು ಸಮರ್ಥವಾಗಿ ಬಳಸಿಕೊಳ್ಳಬಹುದು. ಮೇ 10ನೇ ತಾರೀಕು ನಿಮ್ಮ ಪಾಲಿಗೆ ವಿಶೇಷವಾದ ದಿನವಾಗಲಿದೆ. ಆ ದಿನವನ್ನು ಶಾಂತ ಮನಸ್ಸಿನಿಂದ ಆರಂಭಿಸಿ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮುಗಿಸಿ ನಿಮ್ಮ ಇಷ್ಟ ದೇವರು ಹಾಗೂ ಕುಲದೇವರನ್ನು ಭಕ್ತಿಯಿಂದ ಸ್ಮರಿಸಿ ಸಾಧ್ಯವಾದರೆ ಹತ್ತಿರದ ದೇವಾಲಯಕ್ಕೆ ಭೇಟಿ ನೀಡಿ ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ವಾದ ವಿವಾದಗಳಿಗೆ ಇಳಿಯದಿರುವುದು ಉತ್ತಮ. ನಿಮ್ಮ ಮನಸ್ಸು ಎಷ್ಟೇ ಸಮಾಧಾನಕರವಾಗಿರುತ್ತದೆಯೋ ಅಷ್ಟೇ ಸ್ಪಷ್ಟವಾಗಿ ನಿಮ್ಮ ನಿರ್ಧಾರಗಳು ತೆಗೆದುಕೊಳ್ಳುವ ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದಾದ ಪ್ರಮುಖ ವ್ಯಕ್ತಿಯ ಬಗ್ಗೆ ಮುನ್ಸೂಚನೆ ವಿವಿಧ ರೀತಿಯಲ್ಲಿ ಸಿಗಬಹುದು. ಒಂದು ಅಚಾನಕ್ ಫೋನ್ ಕಾಲ್ ಆಗಿರಬಹುದು, ಬಹುಕಾಲದ ನಂತರ ಹಳೆಯ ಪರಿಚಿತರ ಭೇಟಿಯಾಗಿರಬಹುದು ಅಥವಾ ಹೊಸ ವ್ಯಕ್ತಿಯ ಪರಿಚಯವೂ ಆಗಬಹುದು. ಕೆಲವೊಮ್ಮೆ ಸಣ್ಣ ಘಟನೆ ಕೂಡ ದೊಡ್ಡ ಬದಲಾವಣೆಯಾಗಿ ಕಾರಣವಾಗಬಹುದು. ಪ್ರತಿಯೊಬ್ಬರನ್ನು ಗೌರವದಿಂದ ಸ್ವಾಗತಿಸಿ ಪ್ರತಿಯೊಂದು ಅವಕಾಶವನ್ನು ತೆರೆದ ಮನಸ್ಸಿನಿಂದ ನೋಡಿ. ಅದೇ ಸಮಯದಲ್ಲಿ ನಿಮ್ಮ ಒಳ ಮನಸ್ಸಿನ ಮಾತಿಗೂ ಮಹತ್ವ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಸ್ನೇಹಿತರೆ, ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು ಎಲ್ಲರಿಗೂ.